ಅವ್ಳಿಗೆ ನನ್ನ ಹೆಸರು ಎಲ್ಲೂ ಹೇಳ್ಬೇಡಿ ಅಂತ ಕಾಲೇಜಿಂದ ಅವ್ನ ಟೇಬಲಲ್ಲೇ ಕೂರ್ತಾಳಂತೆ, ಅವನದೇ ಗ್ರೂಪು. ಅವ್ಳಿಗೆ ನನ್ನ ಮಮ್ಮಿ ಪಪ್ಪಂಗೆ ಗೊತ್ತಾಗಬಾರ್ದು ಮತ್ತು ನನ್ನ ಹೆಸರು ಎಲ್ಲೂ ಹೇಳಬಾರ್ದು ಅಂತ. ಆದರೆ ಈಗ ಅರೆಸ್ಟ್ ಆಗಿದ್ದಾನಲ್ಲ, ಅವನು ಕಾಲೇಜು ಅಂತ ನೋಡ್ದೇನೆ ಹೆಣ್ಮಕ್ಳು ಗಂಡ್ಮಕ್ಳು 50-50 ಇರ್ತಾರೆ ಅಂತ ಗೊತ್ತಿದ್ರು ಕೂಡ ತುಂಬ ಕೆಟ್ಟ ಮಾತು ಏನು ಮೆಸೇಜಲ್ಲಿ ಅಂದಿದ್ದಾನೆ ಅದನ್ನೇ ಡೈರೆಕ್ಟಾಗಿ ಅಂತಿದ್ದಂತ. ಅವ್ನಿಗೆ ತುಂಬ 6 ತಿಂಗಳಿಂದನೇ ಅವ್ನು ಪೂರ್ತಿ ಮೌನ ಆಗಿಬಿಟ್ಟಿದ್ದ. ಕಾಲೇಜಿಂದ ರೂಮ್ಗೆ ಹೋಗ್ತಿದ್ರೆ ಅವ್ನು ಬ್ಯಾಗು ಫೋನು ತೊಗೊಂಡು ಹೋಗ್ತಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ, ಬಿಟ್ಟು ಹೋಗ್ಬಿಡ್ತಿದ್ದ. ಮತ್ತು ಬರಬೇಕಾದ್ರೂ ತರ್ತಿದ್ದೀನಿ ಅಂತ ಅವನಿಗೆ ನೆನಪೇ ಇರ್ತಿರ್ಲಿಲ್ಲ, ಆಗ ಹೋಗ್ತಿದ್ದ. ಅಷ್ಟು ಕುಗ್ಗಿಸ್ಬಿಟ್ಟಿದ್ರು, ಅಷ್ಟೊಂದು ಗೌರವವಾಗಿ ಹೋಗಮ್ಮ ಬರಮ್ಮ ಇದುವರೆಗೆ ಕೇಳಿ ಮಾಡಿದ್ರು. ಅರುಣ ಯಾವ ರೀತಿ ಇದೆ ಹೆಣ್ಮಕ್ಳು ಅಷ್ಟೊಂದು ಬಿಹೇವಿಯರ್ ವರ್ಕ್ ಮಾಡ್ತಾರೆ, ಯಾವ ಮಕ್ಕಳು ಕೂಡ ಇದುವರೆಗೂ ಆ ಥರ ಮಾತಾಡ್ಸಿಲ್ಲ. ಅವನಂತ ಹುಡುಗ ಯಾರು ಇಲ್ಲ ಅಂತ ಇವತ್ತು ಹೇಳ್ತಾರೆ. ಪ್ರಾಜೆಕ್ಟ್ ಮಾಡ್ಕೊಂಡೇ ಪಾಸ್ ಆಗಿದ್ದಾರೆ. ಅವ್ರು ಎದೆ ಮುಟ್ಕೊಂಡು ಎಳ್ಳಿ ಎಲ್ಲ ಅವನ ಹತ್ರನೇ ಮಾಡಿಸ್ಕೊಂಡು ಪಾಸ್ ಆಗಿದ್ದು. ಈಗ ಇಲ್ವಲ್ಲ, ಅವ್ರು ಅದಂಗೆ ಪಾಸ್ ಆಗ್ತಾರೆ ನೋಡೋಣ, ನನ್ನ ಹೆಸರು ಎಲ್ಲೂ ಹೇಳ್ಬೇಡಿ ಅಂತ ರಾತ್ರಿ ಹುಡುಗಿ ಸುಮಾರು 1-2 ಅವರ್ ಮಾತಾಡಿದೆ ನನ್ನ ಹತ್ರ. ಮತ್ತೆ ಆ ಹುಡುಗಿ ಥರ ಆದ ತಕ್ಷಣನೇ ಹೇಳಿದಾಳೆ, ನಿಮ್ಗೆ ಇವಾಗ ಸಂತೋಷ ಆಯ್ತಾ, ಹಾಲು ಕೊಡ್ದಂಗೆ ಆಯ್ತಾ? ಮತ್ತು ವಾಟ್ಸಪ್ ಮೆಸೇಜ್ ಇದೆ ಅದರಲ್ಲಿ, ಅದನ್ನು ಡಿಲೀಟ್ ಮಾಡಿದ್ದಾರೆ. ಇನ್ನೊಬ್ಬರು ಅದನ್ನ ಸ್ಕ್ರೀನ್ ಶಾಟ್ ತೊಗೊಂಡಿದ್ದಾರೆ, ನಿಮಗೆ ಸಂತೋಷ ಆಯ್ತಾ, ಹಾಲು ಕೊಡ್ದಂಗೆ ಆಯ್ತಾ ಅಂತ. ಮತ್ತೆ ಅವಳು ಆ ಮಗು ವಾಟ್ಸಪ್ಪಲ್ಲಿ ಮತ್ತೆ ಇದು ಮಾಡಿದ್ದಾರೆ. ಈ ಥರ ಎಲ್ಲ ಮಾಡಿ ನನ್ನ ಮಗನ ತೆಗೆದ್ಬಿಟ್ರು. ನಾನು ಏನು ಮಾಡೋಣ, ಎಲ್ಲಿಗೆ ಹೋಗೋಣ, ಯಾವ ರೀತಿ ಒಂದು ಅರ್ಥನೇ ಆಯ್ತಾ ಇಲ್ಲ. 50 ವರ್ಷ ಆಯಿತು, ವಯಸ್ಸಾಯ್ತು ನಾನು ಯಾವ ರೀತಿ ಮಾಡೋಣ? ಲಕ್ಷಾಂತರ ರೂಪಾಯಿ ಅವನ ಮೇಲೆ ಸಾಲ ಮಾಡ್ಕೊಂಡು ಓದಿಸ್ತಾ ಇದ್ದೆ. ಇವತ್ತು ಕೈಗೆ ಬಂತು ಬಾಯಿಗಿಲ್ಲ ಇದಕ್ಕೆ ಹೊಣೆ ಯಾರು? ಅವ್ರಿಗೂ ಏನಾಗುತ್ತೆ, ಒಂದು ಯಾವ ಥರ ಹೇಳ್ಬೇಕು ಒಂದು ಗೊತ್ತಾಗ್ತದೆ. ವೆಂಕಟಯ್ಯನವ್ರೆ ಹೆಂಗಿದ್ದ ಹುಡುಗ? ಮೇಡಮ್, ನಾನು ಇಂಡಿಯನ್ ಸೈನ್ಸಲ್ಲಿ ಪಕ್ಕದಲ್ಲೇ ಟಾಟಾ ಸ್ಟುಡಿಯೋ ಕೆಲಸ ಮಾಡೋದು. ಎಜುಕೇಷನು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿದೆ. ಅದರ ಮೈಂಡಲ್ಲಿ ಇಟ್ಕೊಂಡು ಅರುಣ್ ಮನೆಗೆ ಬಂದವರಿಗೆಲ್ಲ ಎಷ್ಟು ಸಹಾಯ ಮಾಡ್ತಾಯಿದ್ದೀನಿ. ಲೈಕ್ ವೈಫೈ ಅಂಕಲ್ ವೈಫೈ ಆನ್ ಮಾಡಿ ಅಂದರೆ ಶೇರ್ ಮಾಡ್ತಾಯಿದ್ದೆ. ತಿರ್ಗಾ ಜೊತೆಗೆ ಯೂಟ್ಯೂಬಲ್ಲಿ ಕಾಂಪಿಟೇಷನಲ್ಲಿ ಆರ್ಕಿಟೆಕ್ಚರ್ ಕಾಂಪಿಟೇಷನಲ್ಲಿ ಅಂಕಲ್ ನಾನು ಇವಾಗ ಯೂಟ್ಯೂಬಲ್ಲಿ ಲೈವ್ ಬರ್ತಾಯಿದ್ದೀನಿ ಅಂತ ಶೇರ್ ಮಾಡೋದು. ಎಷ್ಟು ಕಾಂಪಿಟೇಷನ್ಸಲ್ಲಿ ತುಂಬ ಹೆಮ್ಮೆ ಪಡ್ಕೊತಾ ಇದ್ದೀನಿ. ನಮ್ಮ ಬಿಲ್ಡಿಂಗಲ್ಲಿ ಅರುಣ್ ಅಂತ ಹುಡುಗ ಬುದ್ಧಿದ್ದಾನೆ. ಜೊತೆಗೆ ಅಪ್ಪ ಅಮ್ಮ ಕೂಲಿ ಮಾಡೋರಿಗೆ ಈ ಥರ ತುಂಬ ಅವನ ಮೇಲೆ ನಂಬ್ಕೊಂಡು ಒಂಥರ ಸ್ವಲ್ಪ ಉದ್ಧಾರ ಆಗ್ತಾರೆ ಒಂದು ಉದ್ದೇಶದಿಂದ ನಮ್ಮ ಕಡೆಯಿಂದ ಎಷ್ಟೋ ಸಹಾಯ ಮಾಡಿದ್ದೀವಿ. 2 ವರ್ಷದಿಂದ ನಮ್ಮ ಮನೆಯಲ್ಲಿ ಬಾಡಿಗೆ ಇದ್ದಾರೆ ಅವರು. ಅಷ್ಟು ಇಂಟೆಲಿಜೆಂಟ್ ಅವನು. ಪ್ರತಿಯೊಂದು ಸೆಮಿಸ್ಟರ್ ಅವರಪ್ಪ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಪ್ರತಿ ಸಾರಿ ನಾನು ಕಲಿಸೋದು ತುಂಬ ಹೆಮ್ಮೆ ಬಿಟ್ಟು ಕಂಗ್ರ್ಯಾಲೇಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಅವನು 1 ವರ್ಷದಿಂದ ಡಿಪ್ರೆಷನ್ಸು ನನಗೂ ಗೊತ್ತಿಲ್ಲ. ಅದು ಒಂದು ತಿಂಗಳು ಮುಂಚೆ ನಾನು ಇನ್ಮೇಲೆ ಡ್ರಾಯಿಂಗ್ ಬರೆಯಲ್ಲ, ಇನ್ಮೇಲೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾನೆ. ಅದು ನಾನು ಸಪೋರ್ಟ್ ಮಾಡಿದೆ. ಫಸ್ಟು ನೀನು ಎಜುಕೇಷನ್ ಇನ್ಮೇಲೆ ನಿನಗೆ ಸ್ವಲ್ಪ ಎಜುಕೇಷನ್ ಪ್ರಾಬ್ಲಮ್ ಆದರೆ ಬಿಡು, ಬಟ್ ಡ್ರಾಯಿಂಗಲ್ಲಿ ಟ್ಯಾಲೆಂಟಲ್ಲಿ ಬಿಡಬೇಡ ಅಂತ ನಾನು ಪ್ರೋತ್ಸಾಹ ಕೊಟ್ಟೆ. ಆಯ್ತು ಅಂಕಲ್ ಅಂದ್ರೆ ರಿಪ್ಲೈ ಬಂತು ನನಗೆ. ಬರೀಬಾರ್ದು, ನಿನ್ನ ಆರ್ಟ್ ಮಾಡಬಾರ್ದು, ಅವನ ಆರ್ಟಿಸ್ಟ್ ಅವನು, ಅದು ಕೂಡ ಬರೀಬಾರ್ದು ಅಂತ ಹಾಕ್ಸಿದಾರಂತೆ ಬಲವಂತವಾಗಿ. ಅದರಲ್ಲಿ ಇದೆಯಾ ನಾನು ಇಮಿಡಿಯೇಟ್ಲಿ ಇರ್ಲಿ ಕುತ್ಕೊಂಡು ಅಂಕಿ ಪಾಸ್ ಮಾಡಿ ಕೇಳಿದ್ರು ಅವರು, ತುಳಸಿ ಅರುಣ್ ಬೇಜಾರಾಗಿದ್ದಾನ, ಯಾಕೋ ಈ ಥರ ಮೆಸೇಜ್ ಹಾಕಿದ್ದಾನಂತೆ ಅಂತ. ನಾನು ಇಮಿಡಿಯೇಟ್ಲಿ ಫೋನ್ ಮಾಡಿ ಕೇಳಿದೆ. ಎಷ್ಟು ಚಂದ ಬರೆಸ್ತಾ ಇದ್ದಾನೆ. ಒಂದು ಎಪ್ಸಮ್ಮಿ ಚಿತ್ರ ಬಿಟ್ಟಿದ್ದಾನೆ, ಸೂಪರ್, ನಿಜಕ್ಕೂ ನೋಡ್ಬೇಕು ಮ್ಯಾಮ್ ಯಾವ ಥರ ಇದೆ ಅಂತ ಹೇಳಿ. ಶಿವನ್ ಭಕ್ತ ಬೇರೆ ಅವನು. ಶಿವನ್ ತುಂಬ ಭಕ್ತ. ಸುಸೈಡ್ ಮಾಡ್ಕೊಳ್ಬೇಕಾದ್ರೂ ಮ್ಯಾಮ್ ಯಾವುದೇ ಎಲ್ಲೂ ಓದನಲ್ಲ, ಎಲ್ಲ ಅವನಿಚ್ಗೆ ಅವನೇ ಕುಂತ್ಕೊಂಡು ಬರ್ತಿರೋದು ಮ್ಯಾಮ್. ಅದನ್ನೆಲ್ಲ ಓನ್ ಟ್ಯಾಲೆಂಟೆಡ್ ಮ್ಯಾಮ್, ಎಲ್ಲೂ ಕಲ್ತಿಲ್ಲ ಅವ್ನು. ಯಾರು ಸವಾಸ ಬಸ್ ಟಿಕೆಟ್ ಮೇಲೆ ಬರ್ತಿದ್ದಾನೆ ನೋಡಿ ಮ್ಯಾಮ್, ಹಿಂದ್ಗಡೆ ಬಸ್ ಟಿಕೆಟ್ ಮೇಲೆ ಕೂಡ ಬರ್ದಿದ್ದಾನೆ. ಅದು ನೀವು ಕೈ ಹತ್ರ ಇದೆ, ಬಸ್ ಟಿಕೆಟ್ ಇನ್ ಬ್ಯಾಕ್ ಸೈಡ್ ಪೇಪರ್ಸ್ ಇದ್ಲಿ, ಅದರಲ್ಲೇ 10 ಚಿತ್ರ ಬಿಡಿಸ್ತಾ ಇದ್ದ ಅವನು. ನನ್ನ ಏನು ತೋರಿಸ್ಬೇಡಿ, ಇದನ್ನೇ ತೋರಿಸಿ. ಅದು ನಾನು ನನ್ನ ಮಗ ನನ್ನ ಕುಟುಂಬ ಆ ಥರ ಮಾಡಿಕೊಟ್ಟಿದ್ದ. ಚಿಕ್ಕ ಮಗು ಮ್ಯಾಮ್. ಅಯ್ಯೋ, ಚಿನ್ನು ಅಂದಿದ್ದು ಇವನ್ನೇನಾ? 2 ವರ್ಷದ ಬರ್ತಡೇ ಫೋಟೋನ ಒಂದು ಸ್ಕೆಚ್ ಮಾಡಿದ್ದಾನೆ ಆ ಥರ.
ಪೆನ್ಸಿಲ್ ಡ್ರಾಯಿಂಗ್ ಮಮ್ ಇದು, ಬರೀ ಪೆನ್ಸಿಲಲ್ಲೇ ಬರಿತಾ ಇದ್ದ. ವಾ 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 ಯಾವುದೇ ಚಿತ್ರಕಲೆಗೆ ಹೋದನಲ್ಲ ಮಮ್ ಮನೇಲೆ ಮನೇಲೆ? ಮನೇಲೆ ಮಮ್ ಎಲ್ಲೂ ಎಲ್ಲೂ ಕ್ಲಾಸ್ಗೆಲ್ಲ ಹೋಗಿಲ್ಲ. ಹೋಗಿಲ್ಲ ಮಮ್. ವಾಟ್ ಅ ಟ್ಯಾಲೆಂಟ್. ಅದೇ ನಮಗೆ ಅಷ್ಟು ಚಿಕ್ಕ ಟ್ಯಾಲೆಂಟ್ ಹುಡುಗನಿಂದನೂ ಅವ್ನ ಪಾಡಿಗೆ ಅವ್ನ ರೂಮಲ್ಲಿ ಕೂತ್ಕೊಂಡು ಯಾರ ಜೊತೆ ಆಟಕ್ಕೆ ಹೋಗ್ತಿರ್ಲಿಲ್ಲ, ಏನಿಲ್ಲ, ಯಾರ ಸವಸ ಇಲ್ಲ. ಅವನೇ ಮಮ್ ಎಡಗೈಲಿ SP ಬಾಲಸುಬ್ರಹ್ಮಣ್ಯ ಅವ್ರದ್ದು ಚಿತ್ರ ಉಲ್ಟಾ ಬರ್ದಿದ್ದಾನೆ ಮಮ್. ಮೊದಲು ವಿಡಿಯೋನೇ ಮಾಡಿ ಹಾಕಿದ್ದಾನೆ ಎಡಗೈನಲ್ಲಿ ಬರ್ದಿದ್ದಾನೆ. ಸರ್ದು ಎಲ್ಲರದು ಎಡಗೈಲಿ ಮಾಡಿದ್ದಾನೆ ಮೇಡಮ್. ಎಡಗೈಯಲ್ಲಿ ಸರ್ ಅಂದ್ರೆ ಅವ್ನಿಗೆ ಪ್ರಾಣ. ಅವ್ರನ್ನ ಭೇಟಿ ಮಾಡಕ್ಕೆ ಆಗ್ಲಿಲ್ಲ ನನ್ನ ಮಗನಿಗೆ. ಕಾಲೇಜಲ್ಲಿ ಅವ್ರು ಸರಿ ನೆಲಮಂಗಲಕ್ಕೆ ಬಂದಿದ್ರು ಮೇಡಮ್. ತಡ್ರಿ ಒಂದು ನಿಮಿಷ. ಅವರು ಕಾಲೇಜ್ ಇಟ್ಟು ಮಮ್. ಓ ಇವ್ರದ್ದು ಹ್ಞೂ. ಅವರೇನೆ ಇಲ್ಲಿ ಇದು ಚೇರ್ಮನ್. ಬಾಲಸುಬ್ರಹ್ಮಣ್ಯ ಚಿತ್ರ ಬರ್ದಿ ಮಮ್. ಎಡಗೈಲಿ ಫುಲ್ ಕೈ ಬಲಗೈ ಏಟು ಮಾಡ್ಕೊಂಡು ಅಲ್ಲಿ ಎಡಗೈಲೇ ಬಿಟ್ಟಿದ್ದಾನೆ ಮಮ್. ಅದೊಂದು ಇದೆ ಉಲ್ಟಾ ಬರ್ದ್ಬಿಟ್ಟು ಮಾಡಿದ್ದಾನೆ ಮಮ್. ಅವ್ನಿಗೆ ಸುದೀಪ್ ಸರ್ ಅಂದ್ರೆ ಅಪ್ಪ ಅಮ್ಮನ್ಗಿನ್ನ ಹೆಚ್ಚು ಮೇಡಮ್. ಅವನಿಗೆ ಲಾಸ್ಟ್ ಅವ್ರನ್ನ ಭೇಟಿ ಮಾಡ್ಸೋಕೆ ಆಗ್ಲಿಲ್ಲ ನನ್ನ ಮಗನಿಗೆ. SLC ಟೈಮಲ್ಲಿ ಏನು ಮೇಡಮ್? ಸುದೀಪ್ ಸರ್ ಅಂದ್ರೆ ಅಪ್ಪ ಅಮ್ಮನಿಗಿಂತ ಹೆಚ್ಚು ಪ್ರೀತಿ ಅವ್ರ ಮೇಲೆ. ಒಂದ್ ದಿವಸ ಪ್ರೈವೇಸಿ ಮಾಡಿ ಫಿಲಮ್ ನೋಡ್ತಿರ್ಲಿಲ್ಲ. ಪಕ್ಕದಲ್ಲಿ ಯಾರು ನೋಡ್ತಿದ್ದಾರೆ ಅಂದ್ರೆ ಆ ಜಾಗ ಬಿಟ್ಟು ಹೋಗ್ತಾ ಇದ್ದ. ಆ ಥರ ಥಿಯೇಟ್ರಿಗೆ ಹೋಗಿ ನೋಡಬೇಕು, ಮನೇಲಿ ನೋಡಬಾರ್ದು. ನಾನು ಎಷ್ಟೋ ಸರಿ ನನಗೆ ಡೌನ್ಲೋಡ್ ಮಾಡಿ ಕೊಡಪ್ಪ ನೋಡ್ತೀನಿ. ಇಲ್ಲ ಮಮ್ಮಿ ಬಾ ಬೇಕಾದ್ರೆ ಥಿಯೇಟ್ರಿಗೆ ಹೋಗಿ ನೋಡ್ಕೊಬರೋಣ, ಹಂಗೆ ನೋಡಬಾರ್ದು. ಅವರು ಅಂದ್ರೆ ಅಷ್ಟು ಪ್ರಾಣ. ಒಂದ್ಸರಿ ನೆಲಮಂಗ್ಲಕ್ಕೆ ಬಂದಿದ್ರು ನನ್ನ ಮಗ, ಚಿಕ್ಕ ಮಗನ ಡೆಲಿವರಿ ಟೈಮಲ್ಲಿ. ಅಷ್ಟು ಜನದೊಳಗಡೆ ನುಗ್ಗೋಗಿ ನೋಡೋಕ್ಕಾಗದೆ ಏನೇನೋ ಮಾಡಿ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಬಂದು ಆಸೆ ತೀರಿಸ್ಕೊಂಡು ದೂರದಿಂದ ಅವ್ರನ್ನ ಭೇಟಿ ಮಾಡ್ಸೋಕೆ ಅವಳು ಹೇಳಿದ್ಲು, ನಾನು ತೋರಿಸ್ತೀನಿ ಮಗನೇ ನಿನಗೆ. ಅವ್ರನ್ನ ಭೇಟಿನೇ ಮಾಡಲಿಲ್ಲ ನನ್ನ ಮಗ. ಅಷ್ಟು ಪ್ರಾಣ ಅಂದರೆ ಪ್ರಾಣ ಅವ್ರು. ಅವ್ನ ಮೊಬೈಲಲ್ಲಿ ಅವ್ನ ಮೊಬೈಲ್ ಒಳಗಡೆ ಸುದೀಪ್ ಸರು, ಮೇಲ್ ಸ್ಕ್ರೀನಲ್ಲಿ ಸುದೀಪ್ ಸರ್ ಫೋಟೋ. ಈಗೆಲ್ಲ ಹಿಂಗೆ ಆನ್ ಮಾಡಿದ್ರೆ ಮಕ್ಕಳು ಫೋಟೋ ತಂದೆ ತಾಯಿ ಇಟ್ಕೋತೀವಿ, ಅವ್ನ ಫೋನಲ್ಲಿ ಸುದೀಪ್ ಸರ್. ಅಷ್ಟು ಪ್ರಾಣ ಅವನಿಗೆ ಸುದೀಪ್ ಸರ್ ಅಂದರೆ. ತೋರ್ಸೋಕ್ಕಾಗಲಿಲ್ಲ ನಮ್ಮ ಕೈಲಿ, ಅವನಿಗೆ ಭೇಟಿ ಮಾಡಲಿಲ್ಲ. ಅದೊಂದು ಖುಷಿ ಆಗ್ತಿತ್ತು ನಮಗೆ, ನನ್ನ ಮಗ ಹೋಗೋದಕ್ಕಿಂತ ಮುಂಚೆ ಅವ್ರನ್ನ ನೋಡೋದ್ನಲ್ಲ ಅಂತ. ಅದೊಂದು ಆಗಲಿಲ್ಲ ನಮ್ಮ ಕೈಲಿ. ಅಪ್ಪ ಅಮ್ಮನ ಯಾವತ್ತೂ ಫೋಟೋದಲ್ಲಿ ನಿಲ್ಸ್ಕೊಂಡಿದ್ನ ಎಲ್ಲೋ ಗೊತ್ತಿಲ್ಲ. ಫೋನ್ ತುಂಬ ಸುದೀಪ್ ಸರೇ, ಅವ್ನ ಮೇಲ್ ಸ್ಕ್ರೀನಲ್ಲೂ ಸುದೀಪ್ ಸರೇ. ಆ ಥರ ಈ ಥರ ದೊಡ್ಡ ದೊಡ್ಡ ಕಾಲೇಜಿಗೆ ಸೇರಿಸ್ಬಿಟ್ಟು ನನ್ನ ಮಗನಿಗೆ ಆದ ಪರಿಸ್ಥಿತಿ ಮಮ್ ಯಾರ ಮಕ್ಕಳಿಗೂ ಆಗಬಾರ್ದು. ಯಾರು ಬಡವ್ರ ಮಕ್ಳು ಹಂಗಾರೆ ದೊಡ್ಡ ಕಾಲೇಜಲ್ಲಿ ಓದಿ ಅವ್ರು ಮುಂದೆ